ಮತ್ತೆ ಬೆಂಗಳೂರಿನಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ. ಜನವಸತಿ ಪ್ರದೇಶಕ್ಕೆ ನುಗ್ಗಿರುವಂತಹ ಚಿರತೆ ಜನರಲ್ಲಿ ಆತಂಕ ಮೂಡಿಸಿದೆ. ಅಷ್ಟಕ್ಕೂ ಚಿರತೆ ಕಾಟ ಈಗ ಇರೋದಾದರೂ ಎಲ್ಲಿ, ಈ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬ. ಬೆಂಗಳೂರಲ್ಲಿ ಚಿರತೆ ಕಾಟ, ಜನರಲ್ಲಿ ಆತಂಕ, ಜೀವ ಭಯದಿಂದ ಓಡಾಟ, ಕಾರ್ಯಾಚರಣೆ ಚುರುಕು. ಬ್ಯಾಡರಳ್ಳಿಯ ದ್ವಾರಕಾನಗರದಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ. ನಿನ್ನೆ ಒಂದೇ ಜಾಗದಲ್ಲಿ ಬೆಳಗ್ಗೆ ಹಾಗೂ ರಾತ್ರಿ ವೇಳೆ ಚಿರತೆ ಪ್ರತ್ಯಕ್ಷ ಆಗಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಅಷ್ಟೇ ಅಲ್ಲದೆ ಹಗಲು ಸಮಯದಲ್ಲೂ ಜನರು ಓಡಾಡೋದಕ್ಕೆ ಭಯ ಪಡುವ ಹಾಗಾಗಿದೆ. ಈ ಬಗ್ಗೆ ದೂರು ನೀಡಿದರೂ ಅರಣ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಫಾರೆಸ್ಟ್ ಇಲಾಖೆಯವರು ಇಲ್ಲಿ ಬಂದಾದ್ಮೇಲೆ ಅದನ್ನ ರಾತ್ರಿ ಇದು ಅಬ್ಸರ್ವ್ ಮಾಡ್ತದಂತ ಸುತ್ತು ಸಿಸಿಟಿವಿಗಳು ಹಾಕಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಬೇಕಾಯ್ತು ಅವರು. ಈ ತರ ಬೇಜವಾಬ್ದಾರಿ ಸಿಟಿ ಒಳಗಡೆ ಈ ತರ ಬೇಜವಾಬ್ದಾರಿ ಮಾಡಿದ್ರೆ ಮನುಷ್ಯನ ಜೀವ ಕಾಪಾಡೋರು ಯಾರು? ಮನುಷ್ಯನ ಜೀವ ಉತ್ತಮವಾದ ಮನುಷ್ಯನ ಜೀವನ ಕಳ್ಕೋಬೇಕಾ? ಯಾವ್ದಾನ ಜೀವ ಹೋದ್ಮೇಲೆ ಎಲ್ಲಾರು ಬರೋದಿಲ್ಲಿ, ನಾನು ಮಾಡ್ತೀನಿ, ನಾನು ಮಾಡಿದೀನಿ, ನಾನು ಬಿಟ್ಟಿದ್ದೀನಿ ಅಂತ. ಇಷ್ಟೊಂದು ಬೇಜವಾಬ್ದಾರಿ ಸಿಟಿ ಒಳಗಡೆ ಇಷ್ಟೊಂದು ಇಲಾಖೆ ಬೇಜವಾಬ್ದಾರಿ ಇದೆ, ನೀವೇ ಹೇಳಿ. ಇನ್ನು ಬ್ಯಾಡರಳ್ಳಿ ವ್ಯಾಪ್ತಿಯ ದ್ವಾರಕಾನಗರ ಇತ್ತೀಚೆಗಷ್ಟೇ ತಲೆ ಎತ್ತುತ್ತಿರುವ ಲೇಔಟ್. ಈ ಹಿಂದೆ ಇದೂ ಕೂಡ ಕಾಡಿನಂತಿದ್ದ ಜಾಗ. ದಟ್ಟವಾದ ಮರಗಳು ಕೂಡ ಇರುವುದರಿಂದ ವನ್ಯ ಮೃಗಗಳ ಆವಾಸ ಸ್ಥಾನವಾಗಿತ್ತು. ನಂತರ ಲೇಔಟ್ ಆಗಿ ಮಾರ್ಪಾಡುವಾದ ಬಳಿಕ ಕಾಡು ಕ್ರಮೇಣ ಕ್ಷೀಣಿಸಿತ್ತು. ಆದರೆ ಚಿರತೆ ಆಗಾಗ ಪ್ರತ್ಯಕ್ಷ ಆಗ್ತಾ ಇದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಸ್ಥಳಕ್ಕೆ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಆಗಮಿಸಿ ಪರಿಶೀಲನೆ ನಡೆಸಿದರು. ಬೋನುಗಳನ್ನು ಇಡುವ ಮೂಲಕ ಇವತ್ತು ರಾತ್ರಿಯಿಂದಲೇ ಕಾರ್ಯಾಚರಣೆ ಮಾಡ್ತಿದ್ದೀವಿ ಅಂತ ಭರವಸೆ ನೀಡಿದರು. ಇಂಜಿನಿಯರ್ಸ್ಗೆ ಸ್ಟೇ ಇದ್ರೂ ಪರವಾಗಿಲ್ಲ, ಚಿರತೆ ಸೇರ್ಬಿಟ್ಟಿದೆ, ಎಲ್ಲ ಪಬ್ಲಿಕ್ ಗಲಾಟೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಜರ್ ಮಾಡ್ದಂಗ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ ಎಲ್ಲೂ ನೈಟ್ ಆಲ್ಟ್ ಆಗದೆ ಇರೋದ ಉಳ್ಕೊಳ್ಳೋಕೆ ಅವಕಾಶ ಆಗೋದಿಲ್ಲ. ಜೊತೆಗೆ ಅವರು ಡಿಸಿಎಫ್ನವರು ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನಾನು ಮಾತಾಡಿದಾಗ ಇಲ್ಲ ಎಷ್ಟೊತ್ತರ ಅಲ್ಲಿ 4-5 ಬೋನ್ಸ್ ಇಟ್ಟು ಎಲ್ಲೆಲ್ಲಿ ಅವರಿಗೆ ಮಾಹಿತಿ ಇರ್ತದೆ ಅದನ್ನೆಲ್ಲ ಇಟ್ಟು ಸೆರೆ ಹಿಡಿತೀವಿ ಅಂತ ಹೇಳಿದ್ದಾರೆ. ಇನ್ನು ನಿಜಕ್ಕೂ ಅಲ್ಲಿನ ಜನರು ಆತಂಕಕ್ಕೆ ಒಳಗಾಗಿದ್ದು ರಸ್ತೆಯಲ್ಲಿ ಏನೇ ನೋಡಿದ್ರೂ ಅದು ಚಿರತೆ ಅಂತ ಭಾವಿಸ್ತಾ ಇದ್ದಾರೆ. ಸದ್ಯ ಚಿರತೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸತತ ಪ್ರಯತ್ನವನ್ನ ಪಡ್ತಾ ಇದೆ. ನೋಡಿ, ಚಿರತೆ ಕಂಡು 3 ದಿನಗಳಾದ್ರೂ ಕೂಡ ಇನ್ನೂ ಕೂಡ ಪತ್ತೆಯಾಗಿಲ್ಲ. ದಿನ ಬೆಳಗ್ಗೆ ಕಾಣಿಸ್ತಾ ಇದೆ, ಅದು ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಇನ್ನೂ ಕೂಡ ಅರಣ್ಯ ಇಲಾಖೆಗೆ ಅದನ್ನು ಹಿಡಿಯೋಕ್ಕಾಗಿಲ್ಲ. ಬೆಳಗ್ಗೆ ವಾಕಿಂಗ್ ಹೋಗೋಕೆ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಬ್ಯಾಡರಹಳ್ಳಿಯಲ್ಲಿ ಚಿರತೆ ಕಂಡು ಜನರಿಗೆ ಆತಂಕ. ಸಿಸಿಟಿವಿ ದೃಶ್ಯದಲ್ಲಿ ಚಿರತೆ ನೋಡ್ಬಿಟ್ಟಿದ್ದಾರೆ. ಕಳೆದ 3 ದಿನಗಳಿಂದ ಮನೆ ಹತ್ರನೇ ಓಡಾಡ್ತಾ ಇದೆ, ಎದುರುಗಡೆ ಪಾರ್ಕ್ ಅಲ್ಲಿ ಓಡಾಡ್ತಾ ಇದೆ. ಆದ್ರೆ ಅರಣ್ಯ ಇಲಾಖೆ ಅವರಿಗೆ ಮಾತ್ರ ಇನ್ನೂ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಬ್ಯಾಡರಹಳ್ಳಿ ಕಾಣಿಸಿಕೊಂಡಿರುವಂತಹ ಚಿರತೆ ಇನ್ನೂ ಕೂಡ ಬೋಣಿಗೆ ಬೀಳದಂತಹ ಪರಿಣಾಮ ಈ ಭಾಗದ ಜನರಲ್ಲಿ ಭೀತಿ ಹೆಚ್ಚಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಅಂದ್ರೆ ಚಿರತೆ ಕಾಣಿಸಿಕೊಂಡಿರುವಂತಹ ಜಾಗದಲ್ಲಿ ಹೆಚ್ಚುವರಿಯಾಗಿರುವಂತಹ ಬೋನನ್ನು ಕೂಡ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡಿದ್ದಾರೆ. ಮೊದಲಿಗೆ ಜುಲೈ 8ರಂದು ಬೆಳಗಿನ ಜಾವ ಚಿರತೆ ಕಾಣಿಸಿಕೊಂಡಿತ್ತು. ಅದಾದ ನಂತರ ಇವತ್ತು ಅಂದ್ರೆ ಶುಕ್ರವಾರ ಬೆಳಗಿನ ಜಾವ ಮತ್ತೆ ಚಿರತೆ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆ ಈ ಭಾಗದ ಜನರಿಗೆ ಇದೀಗ ಆತಂಕ ಹೆಚ್ಚಾಗಿರುವಂತದ್ದು. ಪಕ್ಕದಲ್ಲೇ 1 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಸರಿಸುಮಾರು 150 ಮನೆಗಳಿದೆ. ಇದರಿಂದ ಜನನಿಬಿಡ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿರುವಂತಹ ಪರಿಣಾಮ ಈ ಭಾಗದಲ್ಲಿ ಓಡಾಡುವಂತಹ ಜನರಲ್ಲಿ ಇದೀಗ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. ಇದೇ ಈ ಒಂದು ಜಾಗ ಏನಿದೆ ಅಂದ್ರೆ ಚಿರತೆ ಕಾಣಿಸಿಕೊಂಡಿರುವಂತಹ ಜಾಗದ 1 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಕಾಲೇಜು ಸ್ಕೂಲ್ಗಳು ಕೂಡ ಇರುವುದರಿಂದ ಈ ಭಾಗದ ಜನರಲ್ಲಿ ಒಂದಿಷ್ಟು ಆತಂಕ ಆವರಿಸಿರುವಂತಹ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಮುಂದೆ ಇಲ್ಲಿರುವಂತಹ ಸ್ಥಳೀಯರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಬ್ಯಾಡರಹಳ್ಳಿ ಪೊಲೀಸರು ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಈ ಬೋನಿಟ್ಟಂತಹ ಜಾಗದಿಂದ ಆ ಒಂದು ಜಾಗದ ಸುತ್ತಮುತ್ತ ಯಾರು ಕೂಡ ಓಡಾಡದಂತೆ ಇದೀಗ ಪೊಲೀಸರು ಕೂಡ ಜನರಲ್ಲಿ ಮನವಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಈ ಚಿರತೆ ಕಾಣಿಸಿಕೊಂಡಿರುವಂತಹ ಜಾಗ ಏನಿದೆ ಜನನಿಬಿಡ ಪ್ರದೇಶ. ಜೊತೆಗೆ ನಿನ್ನೆ ಬೆಳಗ್ಗಿನ
ಮೊದಲಿಗೆ ಜುಲೈ 8ರಂದು ಕಾಣಿಸಿಕೊಂಡಿತ್ತು. ಅದಾದ ನಂತರ ಶುಕ್ರವಾರ ಬೆಳಗ್ಗಿನ ಜಾವ ಕಾಣಿಸಿಕೊಳ್ಳುತ್ತೆ. ಅದಾದ ನಂತರ ಮತ್ತೆ 8 ಗಂಟೆ ಸುಮಾರಿಗೆ ಕಾಣಿಸಿಕೊಂಡಿರುವುದರಿಂದ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಏನಾದ್ರೂ ಅಪಾಯ ಆಗಬಹುದು. ಇದೇ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಚಿರತೆ ಕಾಣಿಸಿಕೊಂಡಿರುವಂತಹ ಜಾಗ ಆಗಿರಬಹುದು, ಬೋನ್ ಅಳವಡಿಕೆ ಮಾಡಿರುವಂತಹ ಜಾಗದ ಸುತ್ತಮುತ್ತ ಯಾರು ಕೂಡ ಓಡಾಡದಂತೆ ಸ್ಥಳೀಯರಲ್ಲೂ ಕೂಡ ಮನವಿ ಮಾಡುವಂತಹ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಗೆ ಪೊಲೀಸರು ಕೂಡ ಮಾಡಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ, ಈ ಚಿರತೆ ಕಾಣಿಸಿಕೊಂಡು ಅಂದ್ರೆ ಸರಿಸುಮಾರು ಇಲ್ಲಿರುವಂತಹ ಸ್ಥಳೀಯರು ನೀಡಿರುವಂತಹ ಮಾಹಿತಿ ಪ್ರಕಾರ ಸರಿಸುಮಾರು 10-15 ವರ್ಷಗಳಿಂದ ಯಾವತ್ತೂ ಕೂಡ ಈ ರೀತಿಯ ಅನುಭವ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ಕಾಣಿಸಿಕೊಂಡು ಇವತ್ತಿಗೆ 3 ದಿನ ಆಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಸತತವಾಗಿ ಕಾರ್ಯಾಚರಣೆ ಕೂಡ ಮಾಡಿದ್ದಾರೆ. ಬೋನ್ ಅನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ, ಹೆಚ್ಚುವರಿ ಬೋನ್ ಅನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಚಿರತೆ ಮೂವ್ಮೆಂಟ್ ಇಲ್ಲಿ ನೀವೇನು ಬೋನ್ ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಚಿರತೆ ಜಂಪ್ ಆಗಿ ಹೋಗಿರುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದೇ ಕಾರಣಕ್ಕಾಗಿ ಚಿರತೆ ಎಲ್ಲೆಲ್ಲಿ ಓಡಾಡಿರಬಹುದು ಅನ್ನೋ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಬೋನ್ ಇಡುವಂತಹ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡಿದ್ದಾರೆ. ಇನ್ನು ಕೂಡ ಚಿರತೆ ಸೆರೆಯಾಗದಂತಹ ಪರಿಣಾಮ ಈ ಭಾಗದಲ್ಲಿ ಓಡಾಡುವಂತಹ ಜನರಲ್ಲಿ ಕೂಡ ಇದೀಗ ಆತಂಕ ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.